ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಎಪಿಎಂಸಿ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜಗಳು ಪ್ರಾರಂಭವಾಗಿದ್ದು ಮುಗಿಬಿದ್ದ ರೈತರನ್ನು ವೀಕ್ಷಿಸಬಹುದು. ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಹೊಸಮನಿ ಸಿದ್ದಪ್ಪ ಗುಜನೂರು ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಂ ಶಿವರಾಜ್, ಎ ಮೈಲಪ್ಪ, ಎಚ್ ದುರ್ಗಪ್ಪ, ಸಿ ಮಂಜುನಾಥ್ ಮತ್ತಿತರ ರೈತ ಸಂಘದ ಪದಾಧಿಕಾರಿಗಳು ಇದ್ದರು. ಉತ್ತಮ ಮಳೆಯಾದ ಕಾರಣ ತಾಲೂಕಿನ ರೈತರು ಬಿತ್ತನೆ ಬೀಜ ಮಾರಾಟ ಮಾಡುವ ರೈತ ಸಂಪರ್ಕ ಕೇಂದ್ರಕ್ಕೆ ಆಗಮಿಸಿ ಬಿತ್ತನೆ ಬೀಜಗಳನ್ನು ಕೊಂಡುಕೊಳ್ಳಲು ತಯಾರಿ ನಡೆಸಿದ ಪ್ರಸಂಗ ನಡೆಯಿತು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರ ಎಪಿಎಂಸಿ ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿಯಾದ ಕಿರಣ್ ಕುಮಾರ್ ಅವರು ರೈತರಿಗೆ ಬಿತ್ತನೆ ಬೀಜಗಳ ಕುರಿತು ಮಾಹಿತಿ ನೀಡುತ್ತಿರುವುದು. ಮುಂಗಾರು ಹಂಗಾಮಿನ ಬೀಜ ವಿತರಣೆ ಕಾರ್ಯಕ್ರಮ ನಡೀತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನು ರೈತ ಸಂಘದ ಮುಖಂಡರಿರ್ಬೋದು ಮತ್ತು ಇಲ್ಲಿ ಎಲ್ಲ ರೈತರಿಗೂ ಸ್ವಾಗತ ಕೊಡ್ತೀನಿ. ಈ ಒಂದು ನಾವು ಮುಂಗಾರು ಹಂಗಾಮಿನಲ್ಲಿ ಬೀಜ ವಿತರಣೆ ಮುಂಚೆ ನಾವು ಕ್ವಾಲಿಟಿ ಕಂಟ್ರೋಲ್ ಏನು ಚೆಕ್ ಮಾಡ್ತೀವಿ. ಇದು ನಾವು ಪ್ರತಿ ಕಂಪ್ನಿಯದು ಕೂಡ ನಾವು ಒಂದೊಂದು ಸ್ಯಾಂಪಲ್ ಆಗಿ ಮೊಳಕೆ ಪ್ರಮಾಣ ಹಾಕಿರ್ತೀವಿ. 90 ಭಾಗಕ್ಕಿಂತ ಹೆಚ್ಚಿಗೆ ಮೊಳಕೆ ಆದರೆ ನಾವು ವಿತರಣೆ ಮಾಡ್ತೀವಿ. 90ಕ್ಕಿಂತ ಕಡಿಮೆ ಆಯ್ತಂದರೆ ವಿತರಣೆ ಮಾಡೋದು. ಯಾಕಂದರೆ ಒಳ್ಳೆ ಸೀಡ್ಸ್ ಆಗಿರುತ್ತೆ. 90 ಭಾಗಕ್ಕಿಂತ ಮೊಳಕೆ ಹೆಚ್ಚಿಗೆ ಆಗುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿರ್ಬೋದು ಅಥವಾ ಹೊರಗಡೆ ಅಂಗಡಿ ತಗೊಂಡಿದ್ರು ಕೂಡ ಒಂದು ಹಾಳೆಯಲ್ಲಿ ಬರೀ 100 ಸೀಡ್ಸ್ ಹಾಕಿ ನೀವು ಮೊಳಕೆ ಪ್ರಮಾಣವನ್ನು ನೋಡ್ಬೋದು. ಈ ರೀತಿ ನಾರ್ಮಲ್ ಪೇಪರ್ ಮ್ಯಾಗ್ ಹಾಕಿ ಮೊಳಕೆ 90 ಭಾಗಕ್ಕಿಂತ ಹೆಚ್ಚಿಗೆ ಬಂತು ಅಂತಂದರೆ ಬಿತ್ತನೆ ಮಾಡ್ತೀವಿ. ಇಲ್ಲ ಅಂತಂದರೆ ಏನಾಗುತ್ತೆ, ಅದು ಕ್ವಾಲಿಟಿ ಸರಿ ಇಲ್ಲ ಅಂತ ಆಗುತ್ತೆ. ನೀವು ಈಗೇನಾಗುತ್ತೆ, ಬಿತ್ತಿದ ನಂತರ ಸೀಡ್ಸ್ ಮೊಳಕೆ ಆಗಲಿಲ್ಲ ಅಂತಂದೇಳಿ ನಮ್ಮ ಹತ್ರ ದೂರು ಬರೋಕ್ಕೂ ಮುಂಚೆನೇ ನಾವು ಪ್ರಯತ್ನ ಮಾಡಿಬಿಡ್ತೀವಿ. ಆ ಕಾರಣಕ್ಕೆ ನಾವು ಹಾಕಿರ್ತೀವಿ. ಈ ಒಂದು ನಾವು ಸರ್ಕಾರಿ ಸಹಾಯಧನದ ಅಡಿಯಲ್ಲಿ ಎಲ್ಲ ರೈತರಿಗೂ 50% ಅದರಲ್ಲೂ 90% SC ರೈತರಿಗೆ ನಾವು ವಿತರಣೆ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಈಗ ಆಲ್ರೆಡಿ ಸರ್ಕಾರದ KCC ಇರ್ಬೋದು, ನೆಕ್ಸ್ಟ್ ಪ್ರೈವೇಟ್ ಕಂಪ್ನಿಗಳಾದಂಥ ಸಿನ್ಸೆಟ್, ಮಾನ್ಸೆಟ್, ಗಂಗಾ ಕಾವೇರಿ, ರಜುವೀಡು, ಇನ್ನಿತರೆ ಕಂಪ್ನಿಗಳು ಕೂಡ ಬಿತ್ತನೆ ಬೀಜಗಳು ಸ್ಟಾಕ್ ಆಗಿರ್ತವೆ. ಮತ್ತು ರೈತರಿಗೆ ಬೇಕಾದಂಥ ವೆರೈಟಿಗಳನ್ನ ನಾವು ಈಗೇನು ಡಿಮ್ಯಾಂಡ್ ಆದಂಗೆಲ್ಲ ತರಿಸಿಕೊಡುವ ವ್ಯವಸ್ಥೆ ನಾವು ಈ ಒಂದು ಕಾರ್ಯಕ್ರಮ ಹಂಗಮ್ನಲ್ಲಿ ಹಮ್ಮಿಕೊಂಡಿರ್ತೀವಿ. ಯಾವ ಬೀಜ ಸರ್? NKR DKC ಮೊಳಕೆ ಮಾಡಬೇಕಾಯ್ತು. ಎಲ್ಲ ರೈತರಿಗೆ ಈ ಕಾರ್ಯಕ್ರಮ ಭಾಳ ಸ್ವಾಗತ. ವರ್ಷದ ಮಳೆಗೆ ಎಲ್ಲರೂ ಬಿತ್ತನೆ ಮಾಡ್ತಾರೆ. ಎಲ್ಲ ರೈತರಿಗೆ ಸಮರ್ಪಕವಾಗಿ ಬೀಜ ವಿತರಣೆ ಮಾಡಬೇಕು. ಅದೇ ರೀತಿ ಎಲ್ಲರಿಗೂ ಕಂಪಲ್ಸರಿ ಬಿತ್ತನೆ ಬೀಜ ಎಲ್ಲ ಬಿಲ್ಗಳನ್ನು ರಸೀದುಗಳನ್ನ ಇಟ್ಕೋಬೇಕು. ರಸೀದಿ ಎಲ್ಲ ರೈತರು ಅದನ್ನು ಕಾಯ್ದೆ ಇಟ್ಕೋಬೇಕು. ಏನಾದ್ರೂ ನಾಳೆ ಇದನ್ನು ಕೇಳಾಗುತ್ತೆ. ಆದರೆ ಎಲ್ಲ ಈಗ 2023-24 ವರ್ಷದ ಈ ವರ್ಷಕ್ಕೆ ಭಾಳ ದರ ಏರಿಕೆ ಆಗಿದೆ ಬೀಜದ ದರ. ಅದನ್ನು ನಾವು ಇದನ್ನು ಮಾಡ್ತೀವಿ, ಈಗ ಹೋರಾಟ ಮಾಡ್ತೀವಿ. ಅದಕ್ಕೆ ಹಂಗಾಗಿ ನಾವು ಮಾತನ್ನು